ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣ ಸುಗ್ರೀವರಿಬ್ಬರು ಸ್ನೇಹಪೂರ್ವಕವಾಗಿ ಸಂಭಾಷಿಸಿದುದು ಎಂಬ 36ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ತಾರೆಯು ಸವಿನಯವಾಗಿಯೂ ಧರ್ಮಯುಕ್ತವಾಗಿಯೂ ಹೇಳಿದ ಮಾತನ್ನು ಕೇಳಿ ಮೃದು ಸ್ವಭಾವವುಳ್ಳ ಲಕ್ಷ್ಮಣನು ಅವಳ ಮಾತಿಗೆ ಒಪ್ಪಿ ಕೋಪವನ್ನು ಬಿಟ್ಟು ಪ್ರಸನ್ನನಾದನು. ಹೀಗೆ ಲಕ್ಷ್ಮಣನು ತಾರೆಯ ಮಾತುಗಳಿಗೊಪ್ಪಿ ಪ್ರಸನ್ನನಾಗಿರುವುದನ್ನು ತಿಳಿದೊಡನೆ ಸುಗ್ರೀವನು ಚಳಿಯನ್ನುಂಟು ಮಾಡಿ ಮೈಯನ್ನು ನಡುಗಿಸುತ್ತಿರುವ ಒದ್ದೆ ಬಟ್ಟೆಯನ್ನು ಕಿತ್ತು ಬಿಸಿಡುವಂತೆ ಲಕ್ಷ್ಮಣನ ವಿಷಯವಾಗಿ ತನಗಿದ್ದ ಭಯವನ್ನು ನಿಶೇಷವಾಗಿ ಬಿಟ್ಟು ಬಿಟ್ಟನು. ಆಮೇಲೆ ಸುಗ್ರೀವನು ತನ್ನ ಕೊರಳಿನಲ್ಲಿದ್ದ ವಿಚಿತ್ರವಾದ ಮತ್ತು ಬಹುವಿಧ ಭೋಗಪ್ರದವಾಗಿ ಮದಜನಕವಾದ ದೊಡ್ಡ ಪುಷ್ಪಮಾಲಿಕೆಯನ್ನು ಕಿತ್ತು ಬಿಸುಟನು. ಆಗಲೇ ಅವನ ಮನಸ್ಸಿನಲ್ಲಿದ್ದ ಮದವೆಲ್ಲವೂ ಉಡುಗಿ ಹೋಯಿತು. ಆಮೇಲೆ ವಾನರೋತ್ಮನಾದ ಆ ಸುಗ್ರೀವನು ಭೀಮ ಪರಾಕ್ರಮವುಳ್ಳ ಲಕ್ಷ್ಮಣನನ್ನು ನೋಡಿ ವಿನಯ ವಾಕ್ಯಗಳಿಂದ ಸಂತೋಷಪಡಿಸುತ್ತಾ, ಎಲೆ ಸೌಮಿತ್ರಿ, ನಾನು ಬಹುಕಾಲದಿಂದ ಕಳೆದುಕೊಂಡಿದ್ದ ಭಾಗ್ಯವು ಪುನಃ ಕೈಗೆ ಸೇರಿತು. ಲೋಕವಿಖ್ಯಾತನಾಗಿ ಮಹಾಪುರುಷನೆನಿಸಿಕೊಂಡ ಆ ರಾಮನು ನನಗಾಗಿ ತೋರಿಸಿದ ಎಣೆಯಿಲ್ಲದ ಪರಾಕ್ರಮಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡಲು ಯಾರಿಗೆ ತಾನೇ ಸಾಧ್ಯವು? ಸಪ್ತ ಸಾಲಗಳನ್ನು, ಪರ್ವತವನ್ನು, ಭೂಮಿಯನ್ನು ಒಂದೇ ಬಾಣದಿಂದ ಭೇದಿಸಿದ ಆ ಮಹಾವೀರನಿಗೆ ಬೇರೊಬ್ಬರ ಸಹಾಯವೇಕೆ? ಲಕ್ಷ್ಮಣ, ಆ ರಾಮನು ತನ್ನ ಬಿಲ್ಲಿನ ನಾಣನ್ನು ಮಿಡಿದು ಒಂದಾವರ್ತಿ ಠಂಕಾರ ಮಾಡಿದ ಮಾತ್ರಕ್ಕೆ ಆ ಮಹಾಧ್ವನಿಯಿಂದ ಈ ಭೂಮಿಯು ಪರ್ವತಗಳು ನಡುಗಿ ಹೋದವಲ್ಲವೇ? ಅಂತಹ ವೀರಾಗ್ರನಿಗೆ ಇತರರ ಸಹಾಯದಿಂದ ಆಗಬೇಕಾದುದೇನು? ಅವನು ಈಗಲೂ ಶಕ್ತಿಯಿಂದಲೇ ಸೀತೆಯನ್ನು ಪಡೆಯುವನು. ತನ್ನ ವೀರ್ಯದಿಂದಲೇ ರಾವಣನನ್ನು ಕೊಲ್ಲುವನು. ಹೆಸರಿಗೆ ಮಾತ್ರ ಸಹಾಯಕನಾಗಿರಬೇಕೇ ಹೊರತು ಬೇರೆಯಲ್ಲ. ಎಲೈ ಪುರುಷೋತ್ತಮನೇ, ವೈರಿಯಾದ ರಾವಣನನ್ನು ಅವನ ಪರಿವಾರಗಳೊಡನೆ ಕೊಲ್ಲುವುದಕ್ಕಾಗಿಯೇ ಹೊರಡುವಾಗ ನಾನು ಅವನನ್ನು ಹಿಂಬಾಲಿಸಿ ಅವನ ಆಜ್ಞೆಯಂತೆಯೇ ನಡೆದುಕೊಳ್ಳುವೆನು. ನಾನು ಕೇವಲ ಭೃತ್ಯ ಮಾತ್ರನೇ ಹೊರತು ಬೇರೆಯಲ್ಲ. ಒಂದು ವೇಳೆ ನಾನು ಅವನಲ್ಲಿ ನಂಬಿಕೆಯಿಂದಲೂ ಸ್ನೇಹದ ಸಲಿಗೆಯಿಂದಲೂ ಏನಾದರೂ ಅಲ್ಪ ಸ್ವಲ್ಪ ಅಪರಾಧವನ್ನು ಮಾಡಿದ್ದರೂ ನಾನು ನಿನ್ನ ಭೃತ್ಯನಾದುದರಿಂದ ಕ್ಷಮಿಸಿ ಬಿಡಬೇಕು. ಯಾವುದಾದರೂ ಸ್ವಲ್ಪ ವಿಷಯದಲ್ಲಿ ತಪ್ಪು ಮಾಡದವನು ಯಾವನೊಬ್ಬನೂ ಇಲ್ಲ ಎಂದನು. ಮಹಾತ್ಮನಾದ ಸುಗ್ರೀವನು ಈ ಮಾತುಗಳನ್ನಾಡಿದೊಡನೆ ಲಕ್ಷ್ಮಣನಿಗೆ ಅವನಲ್ಲಿ ಪರಮ ಪ್ರೇಮ ಉಂಟಾಯಿತು. ಆಗ ಕೋಪವನ್ನು ಬಿಟ್ಟು ಪ್ರೀತಿಪೂರ್ವಕವಾಗಿ ಆ ಸುಗ್ರೀವನನ್ನು ಕುರಿತು, ಎಲೆ ವಾನರೇಂದ್ರನೇ, ನೀನು ರಾಮನಿಗೆ ನಾಥನಾಗಿ ಅದರಲ್ಲಿಯೂ ವಿಶೇಷವಾಗಿ ಆತನಲ್ಲಿ ವಿನಯ ಸಂಪನ್ನನಾಗಿರುವುದರಿಂದ ನನ್ನಣ್ಣನಾದ ರಾಮನು ಸರ್ವ ವಿಧದಲ್ಲಿಯೂ ಈಗ ಸನಾಥನೆಂಬುದರಲ್ಲಿ ಸಂದೇಹವಿಲ್ಲ. ಎಲೆ ಸುಗ್ರೀವನೇ, ನಿನ್ನ ಮಹಿಮೆಯನ್ನು, ನಿನ್ನ ನಡತೆಯನ್ನು ನೋಡಿದರೆ ಸರ್ವೋತ್ತಮನಾದ ಈ ವಾನರ ರಾಜ್ಯಲಕ್ಷ್ಮಿಯನ್ನು ಅನುಭವಿಸುವುದಕ್ಕೆ ನೀನೇ ಅರ್ಹನು. ರಾಮನಿಗೆ ನಿನ್ನ ಸಹಾಯವಿರುವಾಗ ಇನ್ನು ಶೀಘ್ರದಲ್ಲಿಯೇ ಶತ್ರುಗಳನ್ನು ಅಡಗಿಸುವುದರಲ್ಲಿ ಸಂದೇಹವಿಲ್ಲ. ಎಲೈ ಕಪಿರಾಜನೇ, ಈಗ ನೀನು ಹೇಳಿದ ಮಾತುಗಳು ಧರ್ಮಜ್ಞನಾಗಿಯೂ ಕೃತಜ್ಞನಾಗಿಯೂ ಯುದ್ಧಗಳಲ್ಲಿ ಹಿಂತಿರುಗದವನಾಗಿಯೂ ಇರುವ ಸತ್ಪುರುಷನು ಹೇಳತಕ್ಕ ಮಾತುಗಳೆಂಬುದರಲ್ಲಿ ಸಂದೇಹವಿಲ್ಲ. ನೀನು ಹೇಳಿದುದು ಯುಕ್ತಿಯುಕ್ತವಾಗಿಯೇ ಇರುವುದು. ನನ್ನ ಅಣ್ಣನಾದ ರಾಮನೊಬ್ಬನು ಮತ್ತು ನೀನೊಬ್ಬನು ಹೊರತು ನಿಗ್ರಹಾನುಗ್ರಹಗಳಲ್ಲಿ ಸಂಪೂರ್ಣವಾದ ಸಾಮರ್ಥ್ಯವನ್ನು ಹೊಂದಿಯೂ ತನ್ನ ದೋಷಗಳನ್ನು ತಿಳಿದುಕೊಂಡು ತಾವು ಮಾಡಿದುದೇ ತಪ್ಪೆಂದು ಒಪ್ಪಿಕೊಳ್ಳುವರು ಬೇರೆ ಯಾರುಂಟು? ಇದಲ್ಲದೆ ನೀನು ಪರಾಕ್ರಮದಲ್ಲಿಯೂ ಬಲದಲ್ಲಿಯೂ ಶ್ರೀರಾಮನಿಗೆ ಸಾಟಿ ಎಂಬುದರಲ್ಲಿ ಸಂದೇಹವಿಲ್ಲ. ಬಹುಕಾಲಕ್ಕೆ ಈ ನಿನ್ನ ಸಹಾಯವು ನಮಗೆ ದೇವತಾನುಗ್ರಹದಿಂದ ಬಂದುದೇ ಹೊರತು ಬೇರೆ ವಿಧದಿಂದ ನಿನ್ನಂಥವನ ಸಹಾಯವನ್ನು ಹೊಂದುವುದು ಎಂದಿಗೂ ಸಾಧ್ಯವಲ್ಲ. ಎಲೈ ವೀರನೇ, ಅವೆಲ್ಲವೂ ಹಾಗಿರಲಿ. ಈಗ ನೀನು ಮಾಡಬೇಕಾದ ಕೆಲಸವೇನೆಂದರೆ
ಈಗಲೇ ನೀನು ನನ್ನೊಡನೆ ರಾಮನ ಬಳಿಗೆ ಬಂದು ಸೀತಾ ವಿರಹ ದುಃಖದಿಂದ ಕೊರಗುತ್ತಿರುವ ನಿನ್ನ ಮಿತ್ರನಾದ ಆತನನ್ನು ಸಮಾಧಾನಪಡಿಸಬೇಕು. ನೀನು ಮೊದಲು ಮಾಡಬೇಕಾದ ಸಹಾಯವೇ ಇದು. ರಾಮನು ದುಃಖದಿಂದ ವಿಲಪಿಸುವಾಗ ದೈನ್ಯದಿಂದ ಹೇಳಿದ ಮಾತುಗಳನ್ನು ಕೇಳಿ ನನಗೆ ಸಹಿಸಲಾರದ ಸಂಕಟ ಉಂಟಾದುದರಿಂದ ನಿನ್ನೊಡನೆ ಪರುಷವಾಕ್ಯಗಳನ್ನು ಆಡಿಬಿಟ್ಟೆನು. ಅವುಗಳನ್ನು ಮನಸ್ಸಿನಲ್ಲಿಡದೆ ನೀನು ಮನ್ನಿಸಬೇಕು ಎಂದನು. ಇಲ್ಲಿಗೆ 36ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.